ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ. ಏನಂತಂದರೆ ಇವಾಗ ತೋರಿಸ್ತಾ ವಿಡಿಯೋ ಅಂತಂದರೆ ಪಿಕೋ ಫಾಲ್ಸ್ ಮಾಡೋದ್ರಿಂದ ಎಷ್ಟೆಲ್ಲ ಅರ್ನ್ ಮಾಡ್ಬೋದಾ ಗೊತ್ತಾ ನಿಮಗೆ? ನಾನು ದಿನಕ್ಕೆ ಒಂದು 10 ಪಿಕೋ ಫಾಲ್ಸ್ ಮಾಡಿದ್ರೂ 700 ರೂಪಾಯಿ ಆದರೂ ಸಂಪಾದನೆ ಮಾಡ್ಬೋದು. ನೋಡ್ತಾ ಇದ್ದೀರಾ, ಇವಾಗ ನಾನು 10 ನಿಮಿಷದಲ್ಲಿ ಒಂದು ಫಾಲ್ಸ್ ಹಚ್ಚಿದರೆ ಸಾಕಾಯಿತು. ನೀವು ದಿನಕ್ಕೆ ಒಂದು 10 ಪಿಕೋ ಫಾಲ್ಸ್ ಮಾಡಿದರೆ ಸಾಕು, ತುಂಬ ಚೆನ್ನಾಗಿ ಅರ್ನ್ ಮಾಡ್ಬೋದು. ನೋಡಿ, ಮನೆಯಲ್ಲಿ ಯಾರು ಕೂಡ ಸುಮ್ಮನೆ ಕೂತ್ಕೊಳ್ದೆ ಈ ಥರ ಒಂದು ಪಿಕೋ ಫಾಲ್ಸ್ ಮಷಿನ್ ಇದ್ದರೆ ಸಾಕು. ಮನೆಯಲ್ಲಿ ಯಾರ ಹತ್ರನೂ ದುಡ್ಡು ಕೇಳದೆ ತುಂಬ ಚೆನ್ನಾಗಿ ಅರ್ನ್ ಮಾಡ್ಕೋಬೋದು ದುಡ್ಡನ್ನು. ಟ್ಯಾಲೆಂಟ್ನ ಯಾವತ್ತಿಗೂ ವೇಸ್ಟ್ ಮಾಡ್ಕೋಬಾರ್ದು ಫ್ರೆಂಡ್ಸ್. ಇಷ್ಟೇ ನಾನು ಹೇಳ್ತಾ ಇರೋದು. ಜೊತೆಗೆ ನಾನಿವಾಗ ಒಂದು ಫಾಲ್ ಹಚ್ಚೋದಕ್ಕೆ 10 ನಿಮಿಷ ತೊಗೋತೀನಿ. ಅಂಥದ್ರಲ್ಲಿ ನಾನು ಪ್ರತಿದಿನ ಒಂದು 10 ರಿಂದ 12 ಪಿಕೋ ಫಾಲ್ಸ್ ಮಾಡ್ತೀನಿ. ಅದರಿಂದ ತುಂಬ ಅರ್ನ್ ಆಗುತ್ತೆ. 10-12 ಪಿಕೋ ಫಾಲ್ಸ್ ಮಾಡೋದಲ್ಲದೆ ಜೊತೆಗೆ ನಾನು ದಿನಕ್ಕೆ ಒಂದು 4 ರಿಂದ 5 ಬ್ಲೌಸ್ ಕೂಡ ಸ್ಟಿಚ್ ಮಾಡ್ತೀನಿ. ನಿಮಗೆ ಬೇಕಾದರೆ ಬ್ಲೌಸಿಂದು ಸ್ಟಿಚ್ ಮಾಡೋದನ್ನು ವಿಡಿಯೋ ಹಾಕಿ ಅಂತಂದರೆ ಯಾರಾದರೂ ನೀವು ಮೆಸೇಜ್ ಹಾಕಿದರೆ ನಾನು ಬೇಕಾದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ಕಳಿಸ್ತೀನಿ. ನೋಡಿ, ಪಿಕೋ ಮಾಡ್ತಾಯಿದ್ದೀನಿ ನೋಡಿ, ಇವಾಗ ಹೇಗೆ ಮಾಡ್ತಾಯಿದ್ದೀನಿ ಅಂತ. ನಾವು ಎಷ್ಟು ನೀಟಾಗಿ ವರ್ಕ್ ಮಾಡ್ತೀವೋ ಅಷ್ಟು ಕೂಡ ಕಸ್ಟಮರ್ಸು ನಮಗೆ ತುಂಬ ಜನ ಬರ್ತಾರೆ. ನಾವು ಪಿಕೋನ ಯಾವಾಗಲೂ ಜಿನುಗಾಗಿ ಮಾಡಬೇಕು. ನೋಡಿ, ಮಾಡ್ತಾಯಿದ್ದೀನಿ ನೋಡಿ, ಇವಾಗ ನಾನು ತೋರಿಸ್ತೀನಿ ನೋಡಿ. ಇವಾಗ ಕಾಣಿಸುತ್ತೆ. ಈಗ ನಾನು ಪಿಕೋ ಮಾಡಿದ ತಕ್ಷಣವೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ನೀಟಾಗಿ ಮಾಡಿದರೆ ಮಾತ್ರ ನಮಗೆ ಕಸ್ಟಮರ್ಸು ತುಂಬ ಜನ ಬರ್ತಾರೆ. ನೋಡಿ, ನಾನು ಹೇಗೆ ಮಾಡಿದ್ದೇನೆ ನೋಡಿ, ತುಂಬ ಜಿನುಗಾಗಿ ನಾನು ಪಿಕೋ ಮಾಡಿದ್ದೀನಿ. ಕೈ ಹೊಲಿಗೆ ಕೂಡ ಅಷ್ಟೇ. ನಾನು ತುಂಬ ಸಣ್ಣದಾಗಿ, ನಿಮಗೆ ವಿಡಿಯೋದಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇರ್ಬೋದು, ಸಣ್ಣದಾಗಿ ಕೈ ಹೊಲಿಗೆ ಹಾಕಬೇಕು. ಕೆಳಗಡೆ ಸೀರೆಯಲ್ಲಿ ಕೆಳಗಡೆ ಬಾರ್ಡ್ರಲ್ಲಿ ಜಾಸ್ತಿ ಹೊಲಿಗೆ ಕಾಣಿಸ್ಬಾರ್ದು. ಆ ಥರ ಕೈ ಹೊಲಿಗೆನ ಹಾಕಬೇಕು ನಾವು. ಅಂದರೆ ನಾವು ಹೇಮಿಂಗ್ ಅಂತಾರಲ್ಲ ಅದು. ಅಂದರೆ ನಮಗೆ ಕಸ್ಟಮರ್ಸು ತುಂಬ ಜನ ಬರ್ತಾರೆ. ಇವಾಗ ನೋಡಿ, ಹೆಚ್ಚಿಗೆ ನಾವು ಟೀಚರ್ಸ್ಗಳನ್ನ, ಆಮೇಲೆ ನೌಕರಿ ಮಾಡ್ತಾರಲ್ಲ, ಈ ಜಾಬ್ ಹೋಲ್ಡರ್ಸ್ ಇರ್ತಾರಲ್ಲ, ಅಂಥವ್ರನ್ನ ನಾವು ಜಾಸ್ತಿ ಹಚ್ಕೊಂಡ್ರೆ ಅಂಥವರು ಪಿಕೋ ಫಾಲ್ಸ್ ಇಲ್ಲದೆ ನಾನು ಸೀರೆನ ಉಡೋದಿಲ್ಲ. ಅಂಥವರು ತುಂಬ ಪಿಕೋ ಫಾಲ್ಸ್ ಮಾಡಿಸ್ತಾರೆ ನೋಡಿ. ನಾನು ಇವಾಗ ಮಾಡ್ತಾ ಇರೋದು ಕೂಡ ಅಂಥವ್ರದ್ದೇ. ತುಂಬ ಜಾಬ್ ಹೋಲ್ಡರ್ಸ್ ಎಲ್ಲ ಇರ್ತಾರಲ್ಲ, ಅಂಥವ್ರನ್ನ ಪರಿಚಯ ಮಾಡ್ಕೊಳ್ಳಿ. ಅಂಥವ್ರನ್ನ ಪರಿಚಯ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಬ್ಲೌಸ್ ಪಿಕೋ ಫಾಲ್ಸು ಕೂಡ ನೀವು ಮಾಡ್ಬೋದು, ಬ್ಲೌಸ್ ಕೂಡ ನೀವೇ ಹೊಲಿಬೋದು. 5 ಮಿನಿಟಲ್ಲಿ ನಾನು ಮಾಡಿರ್ತಿರೋದು ವಿಡಿಯೋದಲ್ಲಿ 10 ನಿಮಿಷದಲ್ಲಿ ನಾನು ಒಂದು ಪಿಕೋ ಫಾಲ್ಸ್ ಮುಗಿದೋಯ್ತು. ನಾನು ಮಧ್ಯೆ ನಿಮಗೆ ಸ್ಟಾಪ್ ಮಾಡಿದ್ದೀನಿ. ಯಾಕಂದರೆ ನಮ್ಗೆ ಕಸ್ಟಮರ್ ಬಂದರು ಅಂದರೆ ಸ್ಟಾಪ್ ಮಾಡಿ ನಾವು ವಿಡಿಯೋನ ಮಾಡಬೇಕಾಗುತ್ತೆ. ನಾನು ಮನೆಯಲ್ಲೇ ಕೂತು ಇಷ್ಟು ಪಿಕೋ ಫಾಲ್ಸ್ ಮಾಡೋದಾಗಲಿ, ಬ್ಲೌಸ್ ಹೊಲಿಯೋದಾಗಲಿ ಮಾಡ್ತಾಯಿದ್ದೀನಿ. ಯಾಕಂದರೆ ಈಗ ನಾವು ಶಾಪ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಶಾಪ್ ಮಾಡಿದರೆ ಶಾಪ್ ಬಾಡಿಗೆನೇ ಕಟ್ಟೋದ್ರಲ್ಲೇ ನಮಗೆ ಜಾಸ್ತಿ ಹಣ ವೇಸ್ಟ್ ಆಗುತ್ತೆ. ನೋಡಿ, ಇಲ್ಲಿಗೆ ನಮ್ಮದು ಪಿಕೋ ಫಾಲ್ಸ್ ಮುಗಿದೋಗಿತ್ತು. 10 ನಿಮಿಷದಲ್ಲಿ ಇಷ್ಟೇ ಇದನ್ನು